ಮಾರ್ಗಶ್ಚ ವಿಮುಕ್ತ ಗಮ್ಯಂ ಪಾದೋದಿತಂ ಸುಕ್ರಮ ವಿಕ್ರಮೌ ಚ. ಆಮೇಲೆ ಸಾಂತಾನಿಕ ಪ್ರಾಪ್ತಿರಭೀಷ್ಟತಾ ಚ ಸೌಕರ್ಯಮಿತಿ ಅನ್ಯಮತಸ್ಯ ತರ್ಕಾಃ. ವಿಶೇಷ ಸಂಪ್ರಾಪ್ತಿರುರುತ್ವ ಪ್ರಾಪ್ತಿಃ ಕ್ರಮಾನುರಾಗಃ ಕಥಿತಾನುವೃತ್ತಿಃ ಸಿದ್ಧಾಂತನಿರ್ಣೀತಿಕರ ಪ್ರತೀಕಂ ದೇಹಾದಿಕಂ ತದ್ಗತಮೇವ ಯೇ ನರಾಃ ಉಪಾಸತೆ ತೇ ಪುರತಃ ಸಮಾಪ್ನುಯುಃ ಬ್ರಹ್ಮಾಣಮಸ್ಮಾನ್ ಮತಿಮಾಪ್ಯ ವಿಷ್ಣುಂ ಪ್ರಾಪ್ಸ್ಯಂತಿ ಅಂತೆ ಅಲ್ಲ ಪ್ರಾಪ್ಸ್ಯತ್ಯದೋ ಅನ್ಯೇಪಿ ತಮಾಪ್ಯ ಪರಮ ತಸ್ಮಾತ್ ಹರಿಂ ಗತಾ ಈ ಭಾಜ ಪರಾಂತೆ. ಒಟ್ಟು ಸಮ್ಮರಿ ಹೇಳ್ಬಿಡ್ತಾರೆ. ಮತ್ತು ಪೂರ್ವಪಕ್ಷ ವೃತ್ತಿಗಳು ಏನಾದ್ರು ಕ್ರಮಾನುರಾಗ ಖಚಿತಾನುವೃತ್ತಿ ಅನ್ಯಮತಸ್ಯ ತರ್ಕಾ. ಅನ್ಯಮತ ಅಂದ್ರೆ ಪೂರ್ವಪಕ್ಷ ಯುಕ್ತಿಗಳು ಅಲ್ಲ, ಅನ್ಯಮತ ಪೂರ್ವಮತ, ಪೂರ್ವಪಕ್ಷಗಳ ಮತ. ಆ ತರ್ಕಗಳೇನಂದ್ರೆ ಸಾಂತಾನಿಕ ಪ್ರಾಪ್ತಿರಭೀಷ್ಟತಂಚ ಸೌಕರ್ಯಮಿತಿ ಅನ್ಯಮತಸ್ಯ ತರ್ಕಾ ವಿಶೇಷ ಸಂಪ್ರಾಪ್ತಿ ಋರುತ್ವ ಪ್ರಾಪ್ತಿ ಕ್ರಮಾನುರಾಗ ಖಚಿತಾನುವೃತ್ತಿ ಸಿದ್ಧಾಂತ ನಿರ್ಣೀತಿ ಕರ. ಇವಿಷ್ಟು ಸಿದ್ಧಾಂತ ಯುಕ್ತಿಗಳು. ಪ್ರತೀಕಂ ದೇಹಾದಿಕಂ ತದ್ಗತಮೇವ ಯೇ ನರಾಃ ಉಪಾಸತೆ. ಯಾರು ದೇಹದಲ್ಲಿ ಮಾತ್ರ ಉಪಾಸನೆ ಮಾಡ್ತಾರಲ್ಲ ಪುರತಃ ಸಮಾಪ್ನುಯುಃ ಬ್ರಹ್ಮಾಣಂ ಅಸ್ಮಾತ್ ಪತಿಮಾಪ್ಯ ವಿಷ್ಣು. ಅವ್ರು ಬಂದು ಬ್ರಹ್ಮದೇವರ ಹತ್ರ ಇದ್ದು ಅದೆಲ್ಲ ಬಂದಿದೆ ಆಗಲೇ ಬ್ರಹ್ಮದೇವರ ಹತ್ರ ಇದ್ದು. ಆಮೇಲೆ ಇವರು ಮುಕ್ತ ಸ್ಥಾನ ಹೋದವರು ಅಲ್ಲಿರೋದೇ ಅಮುಕ್ತ ಸ್ಥಾನದಲ್ಲಿ ಇರ್ತಾರೆ ವೈಕುಂಠದಲ್ಲಿ. ಎಲ್ಲರೂ ಜಾಯಿನ್ ಆಗ್ತಾರೆ ಬ್ರಹ್ಮದೇವರು. ಪ್ರಳಯ ಪೂರ್ತಿ ಬ್ರಹ್ಮದೇವರ ಹೊಟ್ಟೆಕಾಲದಲ್ಲಿ ಜಾಯಿನ್ ಆಗ್ತಾರೆ. ಆಮೇಲೆ ಮುಂದೆ ಅವರು ಗಿರಿಜಾ ಸ್ನಾನ ಮಾಡಿ ಮುಕ್ತರಾಗ್ತಾರೆ. ಇದಿಷ್ಟು ಸಂಬರಿ ಆಫ್ ದಿ ಹೋಲ್ ಪಾದ. ಯಾ ಪ್ರಾಪ್ಸ್ಯಂತ್ಯತೋ ಅನ್ಯೇಪಿ ತಮಾಪ್ಯ ತಸ್ಮಾತ್ ಹರಿಂ ಗತಾಃ ಮುಕ್ತಿ ಭಾಜ ಪರಾಂತೆ. ಪರಾಂತೆ ಅಂದ್ರೇನು? ಪರಕಾಲದ ಕೊನೆಗೆ. ಪರಕಾಲ ಅಂದ್ರೇನು? ಬ್ರಹ್ಮದೇವರ ಇಡೀ ಆಯುಷ್ಯ ಇರ್ತಾರೆ, ಅದು ಪರಕಾಲ. ಬ್ರಹ್ಮದೇವರು 100 ವರ್ಷಕ್ಕೆ ಏನಂತ ಹೇಳಿದ್ರು ಪರಕಾಲ. ಅದಕ್ಕೆ ಪರಕಾಲ ಅಂತ ಬೇರೆ ಹಾಗೆ ಉಪಯೋಗಿಸ್ತಾರೆ, ಗೊತ್ತಾಯ್ತಾ? ಪರಕಾಲ ಬ್ರಹ್ಮದೇವರ ಕಾಲ. ಭಕ್ತಿ ಮುಕ್ತಿ ಭಾಜ ಪರಾಂತೆ ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನು ವ್ಯಾಖ್ಯಾನೆ ಚತುರ್ಥಾಧ್ಯಾಯಸ್ಯ ತೃತೀಯ ಪಾದ. ಈ ಪಾದ ಇಷ್ಟೇ, ಬೇರೆ ಇರಲೇ ಇಲ್ಲ ಪಾದಕ್ಕೆ. ಇಷ್ಟೇ ಇಂಟ್ರೆಸ್ಟ್ ಪಾದ, ಗೊತ್ತಾಯ್ತಾ?